ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. 18ರಿಂದ 22ನೇ ಸ್ಥಾನಕ್ಕೆ ಕುಸಿದ ಚಿಕ್ಕಬಳ್ಳಾಪುರ ಜಿಲ್ಲೆ. ರಾಜ್ಯದಲ್ಲಿ 144 ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ. ಪಾಲಿಸದ ಶಿಕ್ಷಣ ಇಲಾಖೆ ಶ್ರಮ. ಮತ್ತೆ ವಿವಾದದತ್ತ ಸಾಗುತ್ತಿದೆಯೇ ಶಿಡ್ಲಘಟ್ಟ ತಾಲೂಕಿನ ಕೈಗಾರಿಕಾ ಪ್ರದೇಶ ಭೂ ಒತ್ತುವರಿ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ರೈತರ ಅವಹೇಳನ ಮಾಡಿದ ಆರೋಪ. ರೈತರಿಂದ ಸಚಿವರ ವಿರುದ್ಧ ಆಕ್ರೋಶ. ಕೆಂಪೇಗೌಡರಿಗೆ ಅವಮಾನ ಮಾಡಿದವರು ಕ್ಷಮೆ ಯಾಚಿಸಲು ಒಕ್ಕಲಿಗ ಸಂಘದ ಮುಖಂಡರ ಆಗ್ರಹ. ಗುಡಿಬಂಡೆಯಲ್ಲಿ ನಡೆದ ಕೈವಾರ ತಾತಯ್ಯನವರ ಪುತ್ಥಳಿ ಅನಾವರಣ ವಿವಾದಕ್ಕೆ ಹೊಸ ತಿರುವು. ಗುಡಿಬಂಡೆಯನ್ನು ಕಾಡಿಬಂಡೆ ಮಾಡಬೇಡಿ ಎಂದ ಉಮಾಪತಿ. ಬಾಗೇಪಲ್ಲಿ ಪೊಲೀಸರ ಭರ್ಜರಿ ಬೇಟೆ. ಕುಖ್ಯಾತ ಕಳ್ಳರ ಬಂಧನ. ಅಪಾರ ಪ್ರಮಾಣದ ನಗದು ವಶ. ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದಿರುವ ಕಳವು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಖದೀಮರು. ವಾರ್ತೆಗಳ ವಿವರ. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಎಲ್ಲರ ನಿರೀಕ್ಷೆಗಳನ್ನು ಹುಸಿ ಮಾಡಿರುವ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ 22ನೇ ಸ್ಥಾನಕ್ಕೆ ಕುಸಿದಿದೆ. ಕಳೆದ ಸಾಲಿನಲ್ಲಿ 18ನೇ ಸ್ಥಾನದಲ್ಲಿದ್ದ ಜಿಲ್ಲೆ ಈ ಬಾರಿ ಮತ್ತು 4 ಸ್ಥಾನಗಳ ಕೆಳಗೆ ಕುಸಿದಿದ್ದು ಯಾದಗಿರಿ ಜಿಲ್ಲೆಯೊಂದಿಗೆ ಪೈಪೋಟಿ ನಡೆಸುತ್ತಿದೆ. ಇನ್ನು ಫಲಿತಾಂಶದಲ್ಲಿ ಸದಾ ಹಿನ್ನಡೆ ಸಾಧಿಸುತ್ತಿದ್ದ ಕೋಲಾರ ಜಿಲ್ಲೆ ಈ ಬಾರಿ ಉತ್ತಮ ಫಲಿತಾಂಶ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಹೌದು, ಎಲ್ಲರ ನಿರೀಕ್ಷೆಯೂ ಹುಸಿಯಾಗಿವೆ. ನಿರಂತರ ಟೆಸ್ಟ್ಗಳು, ವಿಶೇಷ ತರಗತಿಗಳು, ಪದೇ ಪರೀಕ್ಷೆಗಳು, ಮೌಲ್ಯಮಾಪನಗಳು, ಒಂದೇ ಎರಡೇ ಶಿಕ್ಷಕರಿಗೆ ವಿಶ್ರಾಂತಿಯೇ ಇಲ್ಲದೆ ದುಡಿದಿರೋ. ಆದರೆ ಅವರ ಶ್ರಮಕ್ಕೆ ತಕ್ಕ ಫಲಿತಾಂಶ ತರುವಲ್ಲಿ ಮಾತ್ರ ಸಂಪೂರ್ಣ ವಿಫಲರಾಗಿದ್ದಾರೆ. ಇದಕ್ಕೆ ಕಾರಣ ಶಿಕ್ಷಕರ ಬೋಧನೆಯಲ್ಲಿರುವ ಲೋಪವ, ಇಲ್ಲವೇ ಮಕ್ಕಳ ಕಲಿಕೆಯಲ್ಲಿರುವ ನಿರಾಸಕ್ತಿಯ ಗೊತ್ತಿಲ್ಲ. ಒಟ್ಟಿನಲ್ಲಿ ವರ್ಷಕ್ಕೆ ಜಿಲ್ಲೆಯ ಎಸ್ಎಸ್ಎಲ್ಸಿ ಫಲಿತಾಂಶ ಕುಸಿಯುತ್ತಲೇ ಸಾಗುತ್ತಿದ್ದು, ಕೊನೆಯ ಜಿಲ್ಲೆಯಾಗಿರುವ ಯಾದಗಿರಿಯೊಂದಿಗೆ ಪೈಪೋಟಿಗೆ ಬಿದ್ದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಫಲಿತಾಂಶ ಕುಸಿಯುತ್ತಿರುವುದು ಮಾತ್ರ ಆತಂಕಕ್ಕೆ ಕಾರಣವಾಗಿದೆ. ಎರಡ್ 2023ರ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 5ನೇ ಸ್ಥಾನದಲ್ಲಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆ 2024ರಲ್ಲಿ 73.61% ಫಲಿತಾಂಶದೊಂದಿಗೆ ಬರೋಬ್ಬರಿ 18ನೇ ಸ್ಥಾನಕ್ಕೆ ಕುಸಿದಿತ್ತು. ಆಗಲೇ ಜಿಲ್ಲೆಯ ಶಿಕ್ಷಕರ ಬೋಧನೆಯ ಬಗ್ಗೆ ತೀವ್ರ ಆರೋಪಗಳು ಕೇಳಿಬಂದಿದ್ದವು. ಆದರೆ ಈ ಬಾರಿ 63.64% ಫಲಿತಾಂಶದೊಂದಿಗೆ 22ನೇ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕುಸಿದು ಬಿದ್ದಿದೆ. ಜಿಲ್ಲೆಯಲ್ಲಿ ಫಲಿತಾಂಶ ನಿರಂತರವಾಗಿ ಕುಸಿಯುವ ಮೂಲಕ ಯಾದಗಿರಿ ಜಿಲ್ಲೆಗೆ ಪೈಪೋಟಿ ನೀಡುವ ಸ್ಥಿತಿಯಲ್ಲಿರುವುದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಆಗಿದೆ. ಎಲ್ಲ ಶಾಲೆಗಳಲ್ಲೂ ಕೂಡ ಈಗ ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಆಗಿ ಎಲ್ಲ ಮುಖ್ಯೋಪಾಧ್ಯಾಯರು ಈ ಸಂಬಂಧ ಕಾರ್ಯೋನ್ಮುಖರಾಗಿದ್ದಾರೆ. ಮತ್ತು ನಮ್ಮಲ್ಲಿ ಸುಮಾರು 22ನೇ ಸ್ಥಾನದಲ್ಲಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದ ಫಲಿತಾಂಶದಲ್ಲಿ ಫಲಿತಾಂಶವನ್ನು ಪಡೆದುಕೊಂಡಿದೆ. ಈ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಫಲಿತಾಂಶ ಇಂಪ್ರೂವ್ ಮಾಡಲಿಕ್ಕೆ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಷಯ ಪರಿವೀಕ್ಷಕರು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಹೆಚ್ಚು ಶ್ರಮಪಟ್ಟು ಕೆಲಸವನ್ನು ಹಿಂದಿನ ವರ್ಷಗಳಲ್ಲಿ ಮಾಡಿದ್ದಾರೆ. ಈ ವರ್ಷವೂ ಕೂಡ ಪ್ರತಿ ತಿಂಗಳು ಪರೀಕ್ಷೆಗಳನ್ನು ನಡೆಸಿ ಇಂಪ್ರೂವ್ ಆಗಿದೆ. ಈಗ ಒಂದು 2ನೇ ಮತ್ತು 3ನೇ ಪರೀಕ್ಷೆಯಲ್ಲಿ ಪರೀಕ್ಷೆ ತಗೊಳ್ಳಿಕ್ಕೆ ಅವಕಾಶ ಇದೆ. ಸುಮಾರು 5,000 ಮಕ್ಕಳು, ಈಗ 5,400 ಮಕ್ಕಳು ಇದನ್ನು ಅವಕಾಶ ಇದೆ, ಪರೀಕ್ಷೆ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಈಗ ಪಾಸಾದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಜಿಲ್ಲೆಯ ಆಡಳಿತ ವರ್ಗದ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೊಡ್ತೇವೆ. ಮತ್ತು ಹೆಚ್ಚು ಇನ್ನೂ ಇಂಪ್ರೂವ್ಮೆಂಟ್ ಪರೀಕ್ಷೆಗಳನ್ನು ಪಡೀಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಅವರಿಗೆ ತಿಳುವಳಿಕೆಯನ್ನು ನೀಡ್ತಾ, ಮತ್ತು ಈ ಒಂದು ಉತ್ತಮ ಫಲಿತಾಂಶ ಬರಲಿಕ್ಕೆ ಶ್ರಮಿಸುವಂಥ ಎಲ್ಲ ಶಾಸಕರಿಗೆ ಮುಖ್ಯೋಪಾಧ್ಯಾಯರು ಕೂಡ ಧನ್ಯವಾದ ತಿಳಿಸಿ
ಇನ್ನು ಮುಂದಿನ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಬರುವಂತೆ ಕ್ರಮವಹಿಸಬೇಕು ಅಂತ ನಾನು ಅವರಲ್ಲಿ. ಇನ್ನು ರಾಜ್ಯದ ಫಲಿತಾಂಶ ನೋಡುವುದಾದರೆ ರಾಜ್ಯದ ಒಟ್ಟು 5,936 ಸರ್ಕಾರಿ ಶಾಲೆಗಳಿಂದ 3,21,841 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಇದರಲ್ಲಿ 2,01,790 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡಾ 62.7% ಫಲಿತಾಂಶ ಬಂದಿದೆ. ರಾಜ್ಯದ ಒಟ್ಟು 3,583 ಅನುದಾನಿತ ಶಾಲೆಗಳು ರಾಜ್ಯದಲ್ಲಿದ್ದು, ಇದರಿಂದ 2,214 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, 1,18,066 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡಾ 58.97% ಫಲಿತಾಂಶ ಬಂದಿದೆ. ಅನುದಾನ ರಹಿತ ಶಾಲೆಗಳು ಒಟ್ಟು 6,364 ರಾಜ್ಯದಲ್ಲಿದ್ದು, ಇವುಗಳಿಂದ 2,68,835 ಮಂದಿ ಪರೀಕ್ಷೆ ಬರೆದಿದ್ದು, 2,03,219 ಮಂದಿ ಉತ್ತೀರ್ಣರಾಗಿ ಶೇಕಡಾ 75.59% ಫಲಿತಾಂಶ ಬಂದಿದೆ. ರಾಜ್ಯದ ಒಟ್ಟು 15,883 ಶಾಲೆಗಳಿಂದ 7,90,890 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, 5,23,075 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡಾ 66.14% ಫಲಿತಾಂಶ ಬಂದಿದೆ. ಇನ್ನು ರಾಜ್ಯದ 329 ಸರ್ಕಾರಿ ಶಾಲೆಗಳಲ್ಲಿ ಶೇಕಡಾ 100 ಫಲಿತಾಂಶ ಬಂದಿದೆ. 6 ಸರ್ಕಾರಿ ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ. 53 ಅನುದಾನಿತ ಶಾಲೆಗಳಲ್ಲಿ ಶೇಕಡಾ 100% ಫಲಿತಾಂಶ ಬಂದಿದ್ದರೆ 30 ಅನುದಾನಿತ ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ. ಅನುದಾನ ರಹಿತ 539 ಶಾಲೆಗಳು ಶೇಕಡಾ 100% ಫಲಿತಾಂಶ ಬಂದಿದ್ದರೆ 108 ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ. ರಾಜ್ಯದ ಒಟ್ಟು 821 ಶಾಲೆಗಳಲ್ಲಿ ಶೇಕಡಾ 100% ಫಲಿತಾಂಶ ಬಂದಿದ್ದರೆ 144 ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ. ಇನ್ನು ಜಿಲ್ಲೆಯ ವಿಚಾರಕ್ಕೆ ಬರುವುದಾದರೆ, ಜಿಲ್ಲೆ ಕಳೆದ 3 ವರ್ಷಗಳ ಫಲಿತಾಂಶದಲ್ಲಿ ಸತತ ಕುಸಿತ ಕಾರಣವಾಗಿದ್ದು, ಪ್ರಸ್ತುತ ಸಾಲಿನಲ್ಲಿ ರಾಜ್ಯದ ಫಲಿತಾಂಶದಲ್ಲಿ 22ನೇ ಸ್ಥಾನಕ್ಕೆ ಕುಸಿದಿದೆ. ಈ ಬಾರಿ ಜಿಲ್ಲೆಯಲ್ಲಿ ಒಟ್ಟು 5,400 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಇನ್ನು 9,469 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಜಿಲ್ಲೆ ಯಾವುದೇ ಉತ್ತಮ ರ್ಯಾಂಕ್ ಗಳಿಸುವಲ್ಲಿಯೂ ವಿಫಲವಾಗಿದೆ. ಶಿಕ್ಷಣ ಇಲಾಖೆ ಅಷ್ಟು ಶ್ರಮ ವಹಿಸಿದರೂ ಫಲಿತಾಂಶದಲ್ಲಿ ತೀವ್ರ ಕುಸಿತ ಕಾಣಲು ಕಾರಣವೇನು ಎಂಬ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಬೇಕಾದ ಜವಾಬ್ದಾರಿ ಇದೀಗ ಸರ್ಕಾರದ ಮೇಲಿದೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ನಡೆಯಬೇಕಿರುವ ಭೂ ಒತ್ತುವರಿ ವಿಚಾರ ಮತ್ತೆ ವಿವಾದದತ್ತ ಸಾಗುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಇಂದು ರೈತ ಸಂಘದಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಮಾಡಲು ಉದ್ದೇಶಿಸಿರುವ ಕೈಗಾರಿಕಾ ಪ್ರದೇಶಕ್ಕೆ ಭೂ ಒತ್ತುವರಿ ಕುರಿತು ಪರ ವಿರೋಧ ಹೇಳಿಕೆಗಳು ಬರುತ್ತಲೇ ಇವೆ. ಕೆಲ ರೈತರು ಫಲವತ್ತಾದ ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದೆ ಎಂದು ಆರೋಪಿಸಿದರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ಇದು ಬಂಜರು ಭೂಮಿಯಾಗಿದೆ ಎಂದು ಹೇಳುತ್ತಲೇ ಇದ್ದಾರೆ. ಈ ನಡುವೆ ಭೂಮಿ ನೀಡುವ ಬಗ್ಗೆ ರೈತರಿಗೆ ಚುನಾವಣೆ ನಡೆಸಿದ್ದು, ಈ ಚುನಾವಣೆಗೆ ಹಾಜರಾದ ರೈತರ ಸಂಖ್ಯೆ ಕಡಿಮೆ ಇರುವ ಕಾರಣ ಭೂಮಿ ವಶಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಹತಾಶರಾಗಿ ಸಚಿವರು ರೈತರ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ ಎಂದು ರೈತ ಸಂಘ ಆರೋಪಿಸಿದೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಗೋಪಾಲ್ ಅವರು, ಸರ್ಕಾರ ಮೊದಲು ಹೇಳಿದಂತೆ ಸರ್ಕಾರ ಕೈಗಾರಿಕಾ ಪ್ರದೇಶಕ್ಕೆ ವಶಪಡಿಸಿಕೊಳ್ಳಲಿರುವ ಜಮೀನಿಗೆ ಸಂಬಂಧಿಸಿ 1,166 ಪಹಣಿದಾರರಿದ್ದಾರೆ ಎಂದು ಹೇಳಿತ್ತು. ಆದರೆ ನಂತರ 1,082 ಮಂದಿಗೆ ಮಾತ್ರ ನೋಟಿಸ್ ನೀಡಲಾಗಿದೆ. ಹಾಗಾದರೆ ಉಳಿದ 84 ಮಂದಿಗೆ ಯಾಕೆ ನೋಟಿಸ್ ನೀಡಲಿಲ್ಲ ಎಂದು ಪ್ರಶ್ನಿಸಿದರು. ಇನ್ನು ಇತ್ತೀಚೆಗೆ ಭೂಮಿ ವಶಪಡಿಸಿಕೊಳ್ಳುವ ಸಂಬಂಧ ನಡೆದ ಚುನಾವಣೆಗೆ ಕೇವಲ 250 ಮಂದಿ ರೈತರು ಮಾತ್ರ ಹಾಜರಾದರು. ಇದರಿಂದ ಹತಾಶರಾಗಿ ಸಚಿವರು ರೈತರ ಬಗ್ಗೆ ಕೀಳು ಭಾವನೆಯ ಮಾತುಗಳನ್ನು ಆಡಿದ್ದಾರೆ ಎಂದರು. ರೈತರ ಭೂಮಿ ಕೈಗಾರಿಕೆಗೆ ಕೊಡಲು ಯಾರಪ್ಪನ ಆಸ್ತಿ? ಇನ್ನು ಇದೇ ಸಚಿವರು ಶಿಡ್ಲಘಟ್ಟದಲ್ಲಿ ಹೈಟೆಕ್ ರೇಷ್ಮೆಗೂಡಿನ ಮಾರುಕಟ್ಟೆ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಆದರೆ ಜಂಗಮಕೋಟೆ ಹೋಬಳಿಯಲ್ಲಿಯೇ 90% ರೇಷ್ಮೆ ಬೆಳೆಯಾಗುತ್ತಿದೆ. ಇಲ್ಲಿರುವ ರೈತರ ಭೂಮಿ ಖಾಲಿ ಮಾಡಿ ಯಾವ ಪುರುಷಾರ್ಥಕ್ಕೆ ನೀವು ಮಾರುಕಟ್ಟೆ ಮಾಡುತ್ತಿದ್ದೀರಿ? ನೀವು ಕಮಿಷನ್ ಹೊಡೆಯುವುದಕ್ಕಾ ಎಂದು ಪ್ರಶ್ನಿಸಿದರು.
ಇವತ್ತು ರೈತರಿಗೆ ಮೋಸನೇ ನಿಮ್ಮ ಸರ್ಕಾರದಿಂದ ಆಗಿರೋದು. ಇವತ್ತು ನಿಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರೋದೇ ಒಂದು ರೈತರಿಂದ. ಅಂಥ ಒಂದು ರೈತರ ಹಸಿರು ವಸ್ತ್ರದ ಬಗ್ಗೆ ನೀವು ಯಾವ ರೀತಿ ಎಲ್ಲ ಹಸಿರು ವಸ್ತ್ರ ಹಾಕಿರೋರೆಲ್ಲ ರೈತರ ಅಂತ ಕೇಳ್ತೀರಲ್ವಾ? ತಾವು ಹಸಿರು ವಸ್ತ್ರ ಹಾಕ್ತೀರ, ತಾವು ರೈತರಿಗೆ ಕೊಟ್ಟಂಥ ಒಂದು ಆಶ್ವಾಸನೆಯನ್ನು ಇವತ್ತು ಸುಳ್ಳು ಮಾಡಿದ್ದೀರಲ್ಲ. ನೀವು ಸರ್ಕಾರದ ಮೇಲೆ ಯಾವತ್ತಾದರೂ ಈ ಪ್ರಶ್ನೆ ಕೇಳಿದ್ದೀರಾ? ನಿಮಗೆ ಯಾವ ನೈತಿಕತೆ ಇದೆ ರೈತರ ಒಂದು ವಸ್ತ್ರದ ಬಗ್ಗೆ ಮಾತನಾಡಲಿಕ್ಕೆ? ನಂತರ ಯಾರು ಕೈಗಾರಿಕಾ ಪ್ರದೇಶದ ಒಂದು ವಿಚಾರವಾಗಿ ಇವರು ರೈತರ ಬಗ್ಗೆ ಕೀಳಾಗಿ ನೋಡಿದ್ರು. ಇವತ್ತು ಕೈಗಾರಿಕಾ ವಿಚಾರಕ್ಕೆ ಚುನಾವಣೆ ನಡೆಸ್ರಿ ಅಂತ ಯಾರಾದರೂ ರೈತರು ಬಂದು ನಿಮ್ಮನ್ನು ಕೇಳಿದ್ವಾ? ಒಂದು ವರ್ಷದಿಂದ ಕೈಗಾರಿಕೆಗೆ ನಾವು ಭೂಮಿ ಕೊಡೋದಿಲ್ಲ ಅಂಥೇಳಿ ರೈತರೆಲ್ಲ ಒಗ್ಗಟ್ಟಾಗಿ ಸಾವಿರಾರು ಸಂಖ್ಯೆಯಲ್ಲಿ ಉಸ್ತುವಾರಿ ಸಚಿವರ ಮನೆಗೆ ಹೋದ್ವಿ, ಕೈಗಾರಿಕಾ ಮಂತ್ರಿ ಮನೆಗೆ ಹೋದ್ವಿ, KIDB ವಿಚಾರವಾಗಿ ಫ್ರೀಡಮ್ ಪಾರ್ಕಲ್ಲಿ 2-3 ಬಾರಿ ಹೋರಾಟ ಮಾಡಿದ್ವಿ. ತಾವೇ ಮುಂದಾಳತ್ವ ತಗೊಂಡು ಅಲ್ಲಿ ಯಾರು ಭೂಮಿ ಕೊಡ್ತೀರಾ ಯಾರು ಕೊಡೋದಿಲ್ಲ ಅಂಥೇಳಿ ನಾನೇ ಖುದ್ದು ನಿಂತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದು ಬರುತ್ತೋ ಅದರ ಪರವಾಗಿ ವಾಲ್ತೀನಿ ಅಂತ ಮಾತು ಕೊಟ್ರಿ. ರೈತರ ಬಗ್ಗೆ ಕೇವಲವಾಗಿ ಮಾತನಾಡುವುದನ್ನು ಬಿಟ್ಟು ಬಹಿರಂಗ ಚರ್ಚೆಗೆ ಬನ್ನಿ. ನೀವು ಗುರುತಿಸಿರುವ ಭೂಮಿಯಲ್ಲಿ ಸಚಿವರೊಬ್ಬರಿಗೆ ಸಂಬಂಧಿಸಿದ ಪೆಟ್ರೋಲ್ ಬಂಕ್ ಯಾಕೆ ಹೊರಗಿಟ್ಟಿದ್ದೀರಿ? ಪೆಟ್ರೋಲ್ ಬಂಕ್ ಯಾಕೆ ಕೈಬಿಡಲು ಕಾರಣವೇನು ಎಂಬುದನ್ನು ಸಚಿವರು ಬಹಿರಂಗಪಡಿಸಲಿ. ಬಂಡವಾಳ ಶಾಹಿಗಳಿಗೆ ಒಂದು ನ್ಯಾಯ, ಬಡ ರೈತರಿಗೆ ಮತ್ತೊಂದು ನ್ಯಾಯವಾ ಎಂದು ಪ್ರಶ್ನಿಸಿದ ಅವರು, ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗೆ ನೀಡಿದರೆ ರೈತರ ಪರಿಸ್ಥಿತಿ ಏನು ಸಚಿವರೇ ಹೇಳಬೇಕು ಎಂದರು. ಇನ್ನು P ನಂಬರ್ನಲ್ಲಿರುವ ಜಮೀನುಗಳಿಗೆ ರೈತರು ದಾಖಲೆಗಳನ್ನು ಎಲ್ಲಿಂದ ತಂದುಕೊಡಲು ಸಾಧ್ಯ? ಈ ಬಗ್ಗೆ ಯಾವ ಮಾರ್ಗೋಪಾಯ ನೀಡಿದ್ದಾರೆ ಎಂಬುದನ್ನು ಸಚಿವರು ಹೇಳಬೇಕು. ರೈತರ ಕಡೆಗಣನೆ ಮಾಡಿದ ಯಾವುದೇ ಸರ್ಕಾರ ಮತ್ತು ಪಕ್ಷ ಉಳಿದಿಲ್ಲ. ರೈತರ ಬಗ್ಗೆ ಇದೇ ರೀತಿಯಲ್ಲಿ ಕ್ಷುಲ್ಲಕವಾಗಿ ಮಾತನಾಡಿದರೆ ನಿಮ್ಮ ಸರ್ಕಾರ ಮತ್ತು ಪಕ್ಷಕ್ಕೂ ಉಳಿಕಾಲವಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆಯಲ್ಲಿ ಕಳೆದ ಏಪ್ರಿಲ್ 30ರಂದು ಕೈವಾರದ ತಾತಯ್ಯನವರ ಪುತ್ಥಳಿ ಸ್ಥಾಪನೆ ಕುರಿತು ನಡೆದ ಮಾತಿನ ಚಕಮಕಿಯಲ್ಲಿ ಕೆಂಪೇಗೌಡರಿಗೆ ಅಪಮಾನ ಮಾಡಲಾಗಿದೆ ಎಂದು ಒಕ್ಕಲಿಗರ ಸಂಘ ಆರೋಪಿಸಿದೆ. ಅಲ್ಲದೆ ಕೆಂಪೇಗೌಡರ ಪ್ರತಿಮೆಗೆ ಚಪ್ಪಲಿ ಹಾರ ಹಾಕುವುದಾಗಿ ಕಿಡಿಗೇಡಿಯೊಬ್ಬ ಹೇಳಿದ್ದಾನೆ ಎಂದು ಆರೋಪಿಸಿರುವ ಮುಖಂಡರು ಕೂಡಲೇ ಕ್ಷಮೆ ಯಾಚಿಸುವಂತೆ ಒತ್ತಾಯಿಸಿದರು. ಏಪ್ರಿಲ್ 30ರಂದು ಕೈವಾರ ತಾತಯ್ಯನ ಪುತ್ಥಳಿ ಪ್ರತಿಷ್ಠಾಪನೆಗೆ ಹಮ್ಮಿಕೊಂಡಿದ್ದ ಭೂಮಿ ಪೂಜೆ ವೇಳೆ ಕೆಂಪೇಗೌಡರ ಬಗ್ಗೆ ಕಿಡಿಗೇಡಿಯೊಬ್ಬ ಅವಹೇಳನಕಾರಿಯಾಗಿ ಮಾತನಾಡಿದ್ದಾನೆ ಎಂದು ಒಕ್ಕಲಿಗರ ಸಂಘ ಆರೋಪಿಸಿದೆ. ಅಲ್ಲದೆ ಕೆಂಪೇಗೌಡರಿಗೆ ಚಪ್ಪಲಿ ಹಾರ ಹಾಕುವುದಾಗಿ ಹೇಳಿರುವ ಹೇಳಿಕೆಯನ್ನ ಮುಕ್ತ ಕಂಠದಿಂದ ಖಂಡಿಸಿರುವ ಒಕ್ಕಲಿಗರ ಸಂಘದ ಮುಖಂಡರು ಕೂಡಲೇ ಕ್ಷಮೆ ಕೇಳದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕಲಿಗರ ಸಂಘದ ಕೋಣಪರೆಡ್ಡಿ, ಅಲ್ಲಿ ಪುತ್ಥಳಿ ಅನಾವರಣ ಮಾಡುವುದು ಸರ್ಕಾರ ನೀಡಿದ ಸೂಚನೆ ಮೇರೆಗೆ ನಡೆದಿದೆ. ಆದರೆ ಆ ಸಂದರ್ಭದಲ್ಲಿ ಕೆಂಪೇಗೌಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಅಕ್ಷಮ್ಯ ಅಪರಾಧ. ಎಲ್ಲ ಸಮುದಾಯಗಳೊಂದಿಗೆ ಒಕ್ಕಲಿಗ ಸಮುದಾಯ ಸ್ನೇಹದಿಂದ ಸಾಗುತ್ತಿದೆ. ಯಾರೋ ಕಿಡಿಗೇಡಿ ಮಾಡುವ ಕೆಲಸದಿಂದ ಸಮಾಜದಲ್ಲಿ ಶಾಂತಿ ಕದಡುತ್ತದೆ. ಹಾಗಾಗಿ ಅಂತಹ ಕಿಡಿಗೇಡಿ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಕೂಡಲೇ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು. ಈ ವಿಷಯದ ಮೇಲೆ ನಾನು ಉತ್ತರ ಕೊಟ್ಟರೆ ತಪ್ಪಾಗ್ತದೆ. ಜಾಗದ ಬಗ್ಗೆ ನಾವೊಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಜವಾಬ್ದಾರಿಯುತ ಹೇಳಿಕೆಯನ್ನು ಕೊಡಬೇಕಾಗ್ತದೆ. ಇಂಥ ಘಟನೆಗಳು ಆಗಬಾರ್ದು. ತಪ್ಪು ಯಾರೇ ಮಾಡಿದರೂ ಅವ್ರಿಗೆ ಶಿಕ್ಷೆ ಆಗಬೇಕು. ಆವಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿರೋಕ್ಕೆ ಸಾಧ್ಯ. ದಾರ್ಶನಿಕ ವ್ಯಕ್ತಿಗಳನ್ನು, ಮಹಾನ್ ಪುರುಷರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾತಾಡಬೇಕು. ಚಪ್ಪಲಿ ಹಾರ ಹಾಕ್ತಕ್ಕಂಥ ಯಾವಾಗ ಈ ಒಂದು ನಾಡಿನ ನಿರ್ಮಾತೃಗೆ ಚಪ್ಪಲಿ ಹಾರ ಹಾಕ್ತೀನಿ ಅಂತ ಮಾತಾಡಿರೋದು ತಪ್ಪು. ಅದನ್ನು ಖಂಡಿಸ್ತೀವಿ. ಆದರೆ ನಾವು ಯಾವ ಜಾತಿಯನ್ನು ಖಂಡಿಸಲ್ಲ, ಯಾವ ಜಾತಿ ಮುಖಂಡರನ್ನು ಖಂಡಿಸೋದಿಲ್ಲ. ಆ ಮಾತು ಯಾರು ಮಾತಾಡಿದಾರೋ ಆತನ ಮಾತನ್ನು ಖಂಡಿಸ್ತೀವಿ. ಹಾಗಾಗಿ ನಾವು ಈ ವಿಷಯ ಇಲ್ಲಿಗೆ ಮುಕ್ತಾಯ ಆಗಬೇಕು. ಇದು ಬೆಳೆಯಬಾರ್ದು.
ನಮ್ಮ ಒಂದು ಸಮಾಜದಲ್ಲಿ ಎಲ್ಲರೂ ನೆಮ್ಮದಿಯ ಜೀವನವನ್ನು ನಡೆಸಬೇಕು. ಸಮಾಜದಲ್ಲಿ ಶಾಂತಿ ಕದಡದಂತೆ ಕ್ಷಮೆ ಯಾಚಿಸಲು ಕೇಳಲಾಗುತ್ತಿದೆ. ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ಸಮುದಾಯಗಳು ಸಾಮರಸ್ಯದಿಂದ ಇರಲು ಸಹಕರಿಸಬೇಕು. ಕೂಡಲೇ ಕ್ಷಮೆ ಯಾಚಿಸುವ ಮೂಲಕ ಸಮಸ್ಯೆಗೆ ಪರಿಹಾರ ನೀಡಬೇಕು. ಇಲ್ಲವಾದರೆ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು. ಹಾಗಾಗಿ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಕ್ಷಮೆ ಯಾಚಿಸಬೇಕು ಎಂದು ಹೇಳಿದರು. ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್ ಮಾತನಾಡಿ, ವಿಷಯ ಚಿಕ್ಕದಾದರೂ ಹಿನ್ನೆಲೆ ದೊಡ್ಡದಾಗಿದೆ. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿರುವುದು ಅಕ್ಷಮ್ಯ ಅಪರಾಧ. ಹಾಗಾಗಿ ಕೂಡಲೇ ಆತ ಕ್ಷಮೆ ಕೇಳಬೇಕು. ಇನ್ನು 2022ರಲ್ಲಿಯೇ ಅಲ್ಲಿ ಹಾವಳಿ ಬೈರೇಗೌಡ ಪುತ್ಥಳಿ ಸ್ಥಾಪಿಸಲು ಸರ್ಕಾರಕ್ಕೆ ಒಕ್ಕಲಿಗರ ಸಮುದಾಯ ಮನವಿ ಮಾಡಿದೆ. ಗೌರಿಬಿದನೂರಿನಲ್ಲಿಯೂ ಇದೇ ರೀತಿ ಕೃಷ್ಣದೇವರಾಯರ ಪುತ್ಥಳಿ ಸ್ಥಾಪಿಸಲು ಕೆಲವರು ಬಂದಿದ್ದರು. ಆದರೆ ಆಗ ಸರ್ಕಾರದ ಮಟ್ಟದಲ್ಲಿ ಕೆಂಪೇಗೌಡರ ಪುತ್ಥಳಿಗೆ ಅನುಮತಿ ಪಡೆದು ಮಾಡಿದ್ದೇವೆ ಎಂದರು. ಇನ್ನು ನಿರ್ಮಾಪಕ ಉಮಾಪತಿ ಮಾತನಾಡಿ, ಗುಡಿಬಂಡೆಯನ್ನು ಕಡಿಬಂಡೆ ಮಾಡಬೇಡಿ ಎಂದು ಎಚ್ಚರಿಕೆ ನೀಡಿದರು. ನಾವು ಜಮೀನು ಖರೀದಿ ಮಾಡಿ ಪುತ್ಥಳಿ ಇಡುವ ತಾಕತ್ತು ನಮಗಿದೆ. ನಾವು ಅಲ್ಪಸಂಖ್ಯಾತರಲ್ಲ, ರಾಜ್ಯಾದ್ಯಂತ ಬಹುಸಂಖ್ಯಾತರಿದ್ದೇವೆ. ನೀವು ಬುದ್ಧಿ ಕಲಿಯದಿದ್ದರೆ ನಾವೇ ಬುದ್ಧಿ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ತೊಂದರೆಗಳಾದಾಗ ಖಂಡಿತವಾಗಿ ನಾವು ಸಹಿಸೋಣ. ಒಂದು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ, ನಮ್ಮ ಸಮುದಾಯ ಅನ್ಯ ಸಮುದಾಯಗಳಿಗೆ ಏನು ಆಶ್ರಯ ಕೊಟ್ಟು ಕೆಂಪೇಗೌಡರು ಎಲ್ಲ ಜಾತಿಯವರು ಪೇಟೆ ಕಟ್ಟೋದು, ಆದರೆ ಒಕ್ಕಲಿಗ ಸಮುದಾಯಕ್ಕೆ ಯಾವುದೇ ರೀತಿ ಪೇಟೆ ಕಟ್ಟಿಲ್ಲ. ಅದರ ಅರ್ಥ ಏನು ಅಂದರೆ, ಅತಿಥಿ ದೇವರ ಚಿಕ್ಕಬಳ್ಳಾಪುರಕ್ಕೆ ಗುಡಿಬಂಡೆಗೆ ಒಂದು ದೊಡ್ಡ ಮಟ್ಟದ ಹಿನ್ನೆಲೆ ಹಾಗೂ ಇತಿಹಾಸ ಇದೆ. ಅದನ್ನು ಯಾರೋ ಕೆಲವರು ಬಾಯಿಂದ ಹಾಳು ಮಾಡಿ ಇಲ್ಲಿ ನೆಮ್ಮದಿ ಸೌಹಾರ್ದತೆಗೆ ಧಕ್ಕೆ ಬರೋ ರೀತಿ ನಡ್ಕೊಳ್ಳುವಂಥವ್ರಿಗೆ ಮುಂದೊಂದು ದಿವಸಗಳಲ್ಲಿ ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಬುದ್ಧಿ ಕಲಿಸಬೇಕಾಗ್ತದೆ. ನಾವಿಲ್ಲಿ 4 ಜನ ಅಥವಾ 6 ಜನ ಮಾತ್ರ ಕೂತಿದ್ದೀವಿ ಅಂತಲ್ಲ, ರಾಜ್ಯಾದ್ಯಂತ ಜನ ಸೇರಿಸುತ್ತೆ. ಇವರೆಲ್ಲ ಊರು ಖಾಲಿ ಮಾಡಬೇಕಾಗ್ತದೆ, ಇವತ್ತು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ. ತಾವು ಪ್ರತಿಷ್ಠಿತ ಸಮುದಾಯಕ್ಕೆ ಸೇರಿದಂಥವರಾಗಿ ಏನೇ ಸಮಸ್ಯೆಗಳು ಬಂದರೂ ಅದಕ್ಕೆ ಮಾತಾಡಲಿಕ್ಕೆ ರೀತಿ ನೀತಿ ಅನ್ನೋದಕ್ಕೆ ನಾಲ್ಗೆ ಇದೆ ಅನ್ನೋ ಮಾತ್ರಕ್ಕೆ ಹೆಂಗಂದ್ರೆ ಗರಿಬಿಟ್ರೆ ಯಾವ ರೀತಿ ನಾವು ಹೋರಾಟ ಮಾಡಿ ಬುದ್ಧಿ ಕಲಿಸ್ಬೇಕು ಕಾನೂನು ಚೌಕಟ್ಟಿನಲ್ಲಿ, ಅದ್ರ ಬಗ್ಗೆ ತಮ್ಗೆ ಎಚ್ಚರ ಇರಲಿ. ಗುಡಿ ಬಂಡೆನ ಕಡಿ ಬಂಡೆ ಮಾಡಬೇಡಿ, ತಲೆಲಿಟ್ಕೊಳ್ಳಿ. ಗುಡಿ ಬಂಡೆಗೆ ಒಂದು ಹಿನ್ನೆಲೆ ಇದೆ. ತಮ್ಮ ಮಾತುಗಳಿಂದ, ತಮ್ಮ ಏನು ಉದ್ದೇಶಗಳಿಂದ ಸಮುದಾಯನ ನೀವೇನಾದರೂ ಅವಮಾನ ಮಾಡಿ ಸಮುದಾಯಕ್ಕೆ ನೀವೇನಾದರೂ ಕಳಂಕ ತರುವಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಗುಡಿಬಂಡೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಮಾತನಾಡಿ, ಪಟ್ಟಣ ಪಂಚಾಯಿತಿಯಲ್ಲಿ ಎಲ್ಲರೂ ಬಲಿಜ ಸಮುದಾಯದವರೇ ಇರುವ ಕಾರಣ ಅವರೇ ಅಲ್ಲಿ ಪುತ್ಥಳಿ ಮಾಡಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಅಲ್ಲದೆ ಸರ್ಕಾರ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ನಾವು ಬದ್ಧರಾಗಿರುವುದಾಗಿ ಒಕ್ಕಲಿಗರ ಮುಖಂಡರು ಘೋಷಿಸಿದರು. ಆದರೆ ಸರ್ಕಾರದಲ್ಲಿ ನಿಮ್ಮದೇ ಸಮುದಾಯದ ಸಚಿವರಿರುವ ಕಾರಣ ನ್ಯಾಯ ಸಿಗಲು ಸಾಧ್ಯವೇ ಎಂಬ ಪ್ರಶ್ನೆಗೆ ಮುಖಂಡರಿಂದ ಸಮರ್ಪಕ ಉತ್ತರ ಸಿಗಲಿಲ್ಲ. ಅಲ್ಲದೆ ಕೆಂಪೇಗೌಡರಿಗೆ ಬೆಂಗಳೂರು ನಿರ್ಮಿಸಲು ಹಣ ನೀಡಿದವರು ಶ್ರೀಕೃಷ್ಣದೇವರಾಯರು. ಅಂತಹವರ ಪುತ್ಥಳಿ ಸ್ಥಾಪಿಸಲು ವಿರೋಧ ಮಾಡುವುದು ಸರಿಯೇ ಎಂಬ ಪತ್ರಕರ್ತರ ಪ್ರಶ್ನೆಗೂ ಸಮರ್ಪಕ ಉತ್ತರ ನೀಡುವಲ್ಲಿ ನಾಯಕರು ವಿಫಲರಾದರು. ಅಲ್ಲದೆ ಏಪ್ರಿಲ್ 30ರಂದು ನಡೆದ ಮಾತಿನ ಚಕಮಕಿ ವೇಳೆ ಕೈವಾರ ತಾತಯ್ಯನವರ ಫ್ಲೆಕ್ಸ್ ಹರಿದಿರುವ ಆರೋಪಿಗಳ ವಿರುದ್ಧವೂ ಕಾನೂನು ಕ್ರಮ ಆಗಬೇಕಲ್ಲವೇ ಎಂಬ ಪತ್ರಕರ್ತರ ಪ್ರಶ್ನೆಗೆ ಕೋನಪರೆಡ್ಡಿ ಸೇರಿದಂತೆ ಎಲ್ಲ ನಾಯಕರು ಸಮರ್ಥನೆ ನೀಡಿದ್ದು, ಫ್ಲೆಕ್ಸ್ ಹರಿದ ಬಗ್ಗೆ ದಾಖಲೆಗಳಿದ್ದರೆ ಅಂತಹ ಕಿಡಿಗೇಡಿಗಳ ವಿರುದ್ಧವೂ ಕ್ರಮ ಆಗಲಿ ಎಂದು ಒಕ್ಕೊರಲಿನಿಂದ ಹೇಳಿದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಬಾಗೇಪಲ್ಲಿ ಪೊಲೀಸರು ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದು, ಸುಮಾರು 30 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಹಾಗೂ 3 ಲಕ್ಷ ನಗದು ವಶಪಡಿಸಿಕೊಂಡು 2 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಗೇಪಲ್ಲಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಅಂತಾರಾಜ್ಯ ಕದೀಮರ ಹೆಡೆಮುರಿ ಕಟ್ಟಿದ್ದಾರೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾತನಾಡಿ, ಪಟ್ಟಣದ ಹೊರವಲಯದ ತೀಮಾಕಲಹಳ್ಳಿಯಲ್ಲಿ 2023ರ ಏಪ್ರಿಲ್ 27ರಂದು ನರಸಿಂಹಮೂರ್ತಿ ಮತ್ತು 28ರಂದು ಸುಧಾಕರ್ ಎಂಬುವವರ ಮನೆಗಳಲ್ಲಿ ಕಳ್ಳತನಗಳಾಗಿವೆ ಎಂದು ಪೊಲೀಸರಿಗೆ ದೂರು ನೀಡಲಾಗಿದೆ. ಈ ಪ್ರಕರಣಗಳನ್ನು ಭೇದಿಸಲು ಪೊಲೀಸರು ತಂಡಗಳನ್ನು ರಚನೆ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಲಾಗಿದೆ ಎಂದರು.
ಕಳುವಾದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಲ್ಲದೆ ಉಮಾಶಂಕರ್, ಜಗನ್ನಾಥ ಎಂಬ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಆರೋಪಿಗಳು ವಿಚಾರಣಾ ಸಮಯದಲ್ಲಿ ಈ ಪ್ರಕರಣಗಳು ಮಾತ್ರವಲ್ಲದೆ ರಾಜ್ಯದ ಹಲವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಬಾಗೇಪಲ್ಲಿ ಮತ್ತು ಕೊಳ್ಳೇಗಾಲ ಠಾಣೆಗಳಲ್ಲಿ ತಲಾ 2, ಬನ್ನೇರುಘಟ್ಟ ಪೊಲೀಸ್ ಠಾಣೆ, ಹೊನ್ನಾಳಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಒಂದೊಂದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಎಂದರು. ನಮ್ಮ ಸ್ಟಾಫ್ ರೆಗ್ಯುಲರ್ ಆಗಿ ಎಫರ್ಟ್ಸ್ ಮಾಡಿದ್ದಾರೆ ಅವರಿಗೆ ಪತ್ತೆ ಮಾಡೋಕ್ಕೆ. ಸೊ ನಮಗೆ 2 ಜನ ಆರೋಪಿ ಸಿಕ್ಕಿದ್ದಾರೆ ಈ ಕೇಸಲ್ಲಿ. ಒಬ್ಬರು ಉಮಾಶಂಕರ್ ಮತ್ತು ಇನ್ನೊಬ್ಬರು ಜಗನ್ನಾಥ್. ಇವರನ್ನು ನಾವು ಟೋಟಲ್ 320 ಗ್ರಾಮ್ಸ್ದು ಗೋಲ್ಡ್ ರಿಕವರಿ ಮಾಡಿದ್ದೀವಿ ಮತ್ತು 2.5 kg ಸಿಲ್ವರ್ದು ರಿಕವರಿ ಮಾಡಿದ್ದೀವಿ. ಸೊ ಟೋಟಲ್ ಅರೌಂಡ್ 30 lakhs ರಿಕವರಿ ಇದೆ ಇವರಿಂದ. ಟೋಟಲ್ 6 ಕೇಸಸ್ ಈ ರಿಕವರಿಯಿಂದ ಸಾಲ್ವ್ ಆಗಿದೆ. 2 ಕೇಸಸ್ ಬಾಗೇಪಲ್ಲಿ ಸ್ಟೇಷನ್ದು ಇದೆ, ಇನ್ನೊಂದು ಕೇಸ್ ಬನ್ನೇರುಘಟ್ಟದು ಇದೆ, ಈ ಹೊನ್ನಳ್ಳಿದು ಇದೆ ದಾವಣಗೆರೆ ಡಿಸ್ಟ್ರಿಕ್ಟ್, ಮತ್ತು ಕೊಳ್ಳೇಗಾಲದ್ದು ಇದೆ. ಸೊ ಟೋಟಲ್ 6 ಕೇಸಸ್ ರಿಕವರಿ ಆಯಿತು ಈ ಕೇಸಲ್ಲಿ. ಅವರಿಗೆ ಕೂಡ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಬೇರೆ ಡಿಸ್ಟ್ರಿಕ್ಸಲ್ಲಿ. ಅವರು ಕೂಡ ಫಾರ್ಮ್ಯಾಲಿಟೀಸ್ ಮಾಡಿ ನಮ್ಮಿಂದ ಇವರದು ಕಸ್ಟಡಿ ತಗೊಂಡು ಪ್ರಾಪರ್ಟಿ ಕೂಡ ತಗೊಂಡು ಹೋಗ್ತಾರೆ. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಕೇಸಲ್ಲಿ. ನಾರ್ಮಲ್ ಆಗಿ ನಾವು ನೋಡ್ತಾ ಇದ್ದೀವಿ, ಸುಮಾರು ಜನ ಪಬ್ಲಿಕ್ ಕೂಡ ಯಾವ ಥೆಫ್ಟ್ ಕಂಪ್ಲೇಂಟ್ ಆಗುತ್ತೆ ಅವರು ಕೂಡ ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡೋಕ್ಕೆ ಬರ್ತಾರೆ. ನಾವು ಕೂಡ ಅವ್ರಿಗೆ ಅದೇ ಹೇಳ್ತಾ ಇದ್ದೀವಿ, ಈ ಪೊಲೀಸ್ ರೆಗ್ಯುಲರ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ. ಈ ಕೇಸ್ ಕೂಡ ಅದು ಒಂದು ದೊಡ್ಡದು ಎಕ್ಸಾಂಪಲ್ ಇದೆ. ಈ 2 ವರ್ಷ ಆದಮೇಲೆ ಈ ಕೇಸಲ್ಲಿ ನಮಗೆ ರಿಕವರಿ ಸಿಕ್ಕಿದೆ. ಈ ಪ್ರಕರಣಗಳಲ್ಲಿ ಆರೋಪಿಗಳಿಂದ ಕಳ್ಳತನ ಮಾಡಿರುವ ಸುಮಾರು 28.072 ಲಕ್ಷ ಮೌಲ್ಯದ ಒಟ್ಟು 319 ಗ್ರಾಂ ಬಂಗಾರದ ಒಡವೆಗಳು, ಸುಮಾರು 1.88 ಲಕ್ಷ ಬೆಲೆ ಬಾಳುವ 2 kg ಬೆಳ್ಳಿ ವಸ್ತುಗಳು, ಕೃತ್ಯಕ್ಕೆ ಉಪಯೋಗಿಸಿರುವ ಸ್ಯಾಂಟ್ರೋ ಕಾರನ್ನು ವಶಕ್ಕೆ ಪಡೆಯಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಎಸ್ಪಿ ಅವರ ಸೂಚನೆಯಂತೆ ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ಬಾಗೇಪಲ್ಲಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶ್ರೀ ಪ್ರಶಾಂತ್ ವರ್ಣಿ ಸಾರಥ್ಯದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಇನ್ನು ಈ ತಂಡದಲ್ಲಿ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್, ಮುನಿರತ್ನಂ, ಸಿಬ್ಬಂದಿಯಾದ ವೆಂಕಟರಮಣ, ನಾಗೇಶ್, ಕೃಷ್ಣಪ್ಪ, ಶ್ರೀನಾಥ್, ಶ್ರೀಪತಿ, ಖದೀರ್ ಅಹಮದ್, ಮೋಹನ್ ಕುಮಾರ್, ವೆಂಕಟಪ್ಪ, ವೆಂಕಟಶಿವ, ಶಂಕರಪ್ಪ, ನೂರ್ ಪಾಷಾ, ರವಿಕುಮಾರ್, ಮುರಳೀಕೃಷ್ಣ ಮತ್ತಿತರರು ಭಾಗವಹಿಸಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಿರೀಕ್ಷೆಯಂತೆ ನ್ಯೂಟನ್ ಗ್ರಾಮರ್ ಶಾಲೆಗೆ ಮತ್ತೆ 100% ಫಲಿತಾಂಶ ಬಂದಿದೆ. ಸತತ 10 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಿರುವ ನ್ಯೂಟನ್ ಗ್ರಾಮರ್ ಶಾಲೆ ಉತ್ತಮ ರ್ಯಾಂಕಿಂಗ್ ಪಡೆದು ಉತ್ತೀರ್ಣರಾಗಿದ್ದು, ಹರ್ಷಿತಾ ಎಂಬ ವಿದ್ಯಾರ್ಥಿನಿ 617 ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ನ್ಯೂಟನ್ ಗ್ರಾಮರ್ ಶಾಲೆಗೆ ನಿರೀಕ್ಷೆಯಂತೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 100% ಫಲಿತಾಂಶ ಬಂದಿದೆ. ಅತ್ಯುತ್ತಮ ಅಂಕ ಪಡೆದವರ ಸಂಖ್ಯೆಯೂ ಹೆಚ್ಚಾಗಿದ್ದು, ಸತತ 10 ವರ್ಷಗಳಿಂದ ಈ ಶಾಲೆಗೆ 100% ಫಲಿತಾಂಶ ಬರುತ್ತಿದ್ದು, ಕಳೆದ ಸಾಲಿನ ಪಿಯುಸಿಯಲ್ಲಿ 600ಕ್ಕೆ 590 ಅಂಕ ಪಡೆದು ಶಾಲೆ ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನ ಗಳಿಸಿತ್ತು. ಈ ಬಾರಿ ಶಾಲೆಯ ವಿದ್ಯಾರ್ಥಿನಿ ಹರ್ಷಿತಾ 625 ಅಂಕಕ್ಕೆ 617 ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ಶಾಲೆಗೆ 100% ಫಲಿತಾಂಶ ಬಂದ ವಿಚಾರವಾಗಿ ಮಾತನಾಡಿದ ನ್ಯೂಟನ್ ಗ್ರಾಮರ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಲೋಕೇಶ್ ಅವರು, ಕಳೆದ 10 ವರ್ಷಗಳಿಂದ 100% ಫಲಿತಾಂಶ ಬರುತ್ತಿದೆ. ಹೆಚ್ಚು ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕ ಪಡೆಯುತ್ತಿದ್ದಾರೆ. 2015ರಿಂದ ಪಿಯುಸಿಯಲ್ಲಿಯೂ 100% ಫಲಿತಾಂಶ ಬರುತ್ತಿದ್ದು, ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕೆ ಮಾಡಲು ಅಗತ್ಯ ವಾತಾವರಣ ನೀಡಲಾಗಿದೆ ಎಂದರು. SSLC ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆ ಸುಮಾರು 10 ವರ್ಷಗಳಿಂದ ಸತತವಾಗಿ 100ಕ್ಕೆ 100 ಫಲಿತಾಂಶ ಪಡೆದಿದ್ದು, ಅತಿ ಹೆಚ್ಚು ಅಂಕಗಳು 600ಕ್ಕಿಂತ ಹೆಚ್ಚು ಅಂಕಗಳು ಈ ಬಾರಿ 617, 616, 613
612 ಹೀಗೆ ಒಂದರಿಂದ ಒಂದು ಸೀರಿಯಲ್ ಆಗಿ ಹೆಚ್ಚು ಅಂಕಗಳನ್ನು ಪಡಿತಾ ಬಂದಿದ್ದಾರೆ. ಈಗ ಸಾಕಷ್ಟು ವಿದ್ಯಾರ್ಥಿಗಳು ಸಹ ನಮ್ಮಲ್ಲಿ PUCನೂ ಸಹ ದ್ವಿತೀಯ PUCನೂ ಸಹ 2015ರಿಂದ ಶೇಕಡಕ್ಕೆ 100 ಫಲಿತಾಂಶ ಪಡೆದಿದ್ದು, ಲಾಸ್ಟ್ ಇಯರು 590 ಅಂಕಗಳು 600ಕ್ಕೆ 590 ಅಂಕಗಳು ಪಡೆದು ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಸಹ ಪಡೆದಿರುತ್ತದೆ. ನಮ್ಮಲ್ಲಿ ನಮ್ಮ ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜಿನಲ್ಲಿ PCMB PCMC ಪ್ಲಸ್ JEE ನೀಟ್ CET ಟ್ರೈನಿಂಗ್ ಸಹ ನಡೀತಾ ಇರುತ್ತೆ. ಪ್ಲಸ್ EBSc ಕಾಮರ್ಸ್ ಸ್ಟ್ರೀಮಲ್ಲಿ ಇದೆ. ಸೊ ಇದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಅಡ್ಮಿಷನ್ನು ಆಗಿದ್ದಾರೆ ಒಂದು ಸೆಕ್ಷನ್ನಷ್ಟು. ಸೊ ಈಗ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಸಹ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳು ಸಹ ಇಲ್ಲಿ ಅಡ್ಮಿಷನ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಅದಲ್ಲದೆ SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಯಾವುದೇ ಶುಲ್ಕ ಇಲ್ಲದೆ ನಾವು ಫ್ರೀ ಅಡ್ಮಿಷನನ್ನು ಸಹ 20 ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಸೊ ಇದನ್ನು ಎಲ್ಲ SSLC ಎಲ್ಲ ವಿವಿಧ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಬಂದಂಥ ವಿದ್ಯಾರ್ಥಿಗಳು ಬಳಸ್ಕೋಬೇಕು ಅಂತ ನಮ್ಮಲ್ಲಿ ತಮ್ಮ ಎಲ್ಲರಿಗೂ. ಇನ್ನು ಕಳೆದ ಸಾಲಿನ PUC ಫಲಿತಾಂಶದಲ್ಲಿ 600ಕ್ಕೆ 590 ಅಂಕ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದೆ. SSLCಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಇಲ್ಲಿಯೇ PUCಗೆ ಸೇರಲು ಆಸಕ್ತಿ ತೋರುತ್ತಿದ್ದಾರೆ. ಹೆಚ್ಚು ಅಂಕ ಪಡೆದ 20 ವಿದ್ಯಾರ್ಥಿಗಳಿಗೆ ಉಚಿತ ದಾಖಲಾತಿ ನೀಡಲಾಗುತ್ತಿದೆ. CET ತರಬೇತಿ ಪ್ರತಿದಿನ ಅತ್ಯುತ್ತಮವಾಗಿ ನೀಡಲಾಗುತ್ತಿದೆ. ಹಾಗಾಗಿ ಮಕ್ಕಳಿಗೆ ಕಲಿಕಾ ಆಸಕ್ತಿ ಬೆಳೆದು ಅತ್ಯುತ್ತಮ ಫಲಿತಾಂಶ ತರುತ್ತಿದ್ದಾರೆ. ಇದರಿಂದ ಶಾಲೆ ಮತ್ತು ಅವರ ಪೋಷಕರಿಗೆ ಕೀರ್ತಿ ತರುತ್ತಿದ್ದಾರೆ ಎಂದರು. ಶಾಲೆಯ ಮುಖ್ಯೋಪಾಧ್ಯಾಯಿನಿ ರೂಪಾ ಮಾತನಾಡಿ, ಶಾಲೆಯಲ್ಲಿ ಮಕ್ಕಳಿಗೆ ಉತ್ತಮ ತರಬೇತಿ ನೀಡಲಾಗುತ್ತಿದೆ. ಪಠ್ಯ ಪೂರ್ಣಗೊಳಿಸಿದ ನಂತರ ರಾತ್ರಿ ವೇಳೆಯೂ ತರಗತಿಗಳನ್ನು ನಡೆಸಲಾಗುತ್ತದೆ. 5 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಪೋಷಕರೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರುತ್ತೇವೆ. ಡಿಸೆಂಬರ್ ತಿಂಗಳಿನಲ್ಲಿಯೇ ಮಕ್ಕಳನ್ನು ದತ್ತಿಗೆ ನೀಡಿ ಶಿಕ್ಷಕರಿಗೆ ಜವಾಬ್ದಾರಿ ನೀಡಲಾಗುತ್ತದೆ ಎಂದರು. ಸರ್, 2024-25ನೇ ಸಾಲಿನಲ್ಲಿ ನಮ್ಮ ಶಾಲೆ 100% ಫಲಿತಾಂಶ ಪಡೆದಿದೆ ಸರ್. ಸತತ 10 ವರ್ಷಗಳಿಂದ ನಮ್ಮ ಶಾಲೆ 100% ಫಲಿತಾಂಶ ಪಡ್ಕೊಂಡು ಬಂದಿದೆ. ಇದರ ಉದ್ದೇಶ ಏನು ಅಂದರೆ, ಶಾಲೆಯಲ್ಲಿ ಮಕ್ಕಳಿಗೆ ನಾವು ಉತ್ತಮವಾದ ರೀತಿಯಲ್ಲಿ ಟ್ರೈನಿಂಗನ್ನು ಕೊಡ್ತೀವಿ. ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿ ಟೆಕ್ಸ್ಟ್ ಬುಕ್ ಎಂಟೈರನ್ನು ಓದಿಸ್ತೀವಿ. ಮತ್ತು ಸ್ಲೋ ಇರೋ ಮಕ್ಕಳಿಗೆ ಪ್ಯಾಕೇಜಸ್ ಅಂತ ಮಾಡಿ ಆ ಪ್ಯಾಕೇಜನ್ನು ಓದಕ್ಕೆ ಕೊಡ್ತೀವಿ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ರಾತ್ರಿ 8 ಗಂಟೆವರೆಗೂ ಕ್ಲಾಸಸ್ಸನ್ನು ಮಾಡ್ತೀವಿ. ಮತ್ತು 5 ಪ್ರಿಪ್ರೇಟರಿ ಎಕ್ಸಾಮ್ಸನ್ನು ನಾವು ಮಾಡ್ತೀವಿ. ಮತ್ತು ಅದರಲ್ಲಿ ಯಾವ ಸಬ್ಜೆಕ್ಟಲ್ಲಿ ಯಾವ ಮಗು ಎಲ್ಲಿ ವೀಕ್ ಇದ್ದಾರೆ ಅಂತಂದ್ಬಿಟ್ಟು ಚೇರ್ಮನ್ ಸರು ನಾವು ಖುದ್ದಾಗಿ ಅವರನ್ನು ಫಾಲೋ ಅಪ್ ಮಾಡಿ ಮತ್ತು ಆ ಮಕ್ಕಳನ್ನ ಪೇರೆಂಟ್ಸ್ನ ಕರೆದು ಯಾವ ಲೆವೆಲಲ್ಲಿ ಯಾವ ಮಗು ಇದೆ ಅಂದ್ಬಿಟ್ಟು ಹಂತವಾಗಿ ಪ್ರಾಕ್ಟೀಸ್ ಪೇಪರ್ ಅಂತ 40 ಮಾರ್ಕ್ಸಿಂದ ಮಾಡಿಕೊಂಡು ನಾವೆಲ್ಲ ಹೋಗ್ತಾ ಇರ್ತೀವಿ. ವಿಶೇಷ ತರಗತಿಗಳನ್ನೆಲ್ಲ ತೊಗೊತಾ ಇರ್ತೀವಿ. ಪೇರೆಂಟ್ಸ್ನು ಮಾತಾಡ್ತಾ ಇರ್ತೀವಿ. ಮತ್ತು ಮಗುಗೆ ಓದಿನ ಜೊತೆಗೆ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅವ್ರು ಯಾವ ಥರ ಊಟ ತೊಗೋಬೇಕು, ಯಾವ ಥರ ತಿಂಡಿ ತೊಗೋಬೇಕು, ಮತ್ತು ಎಷ್ಟು ಅವರ್ಸ್ ನಿದ್ದೆ ಮಾಡಬೇಕು ಅಂತ ಪ್ರತಿಯೊಂದನ್ನು ಪೇರೆಂಟ್ಸ್ ಸಂಪರ್ಕದಲ್ಲಿ ಇರ್ತೀವಿ. ಮತ್ತು ನಾವು ಡಿಸೆಂಬರ್ ಮಂತಿಂದ ಒಂದು ಟೀಮ್ ಅಂತ ಮಾಡಿಕೊಂಡು ಮಕ್ಕಳನ್ನ ದತ್ತು ಕೊಟ್ಟು ಬೆಳಗ್ಗೆ 4 ಗಂಟೆಗೆ ನಮ್ಮ ಟೀಚರ್ಸು ನಾವೆಲ್ಲ ಫೋನ್ ಮಾಡ್ತಾ ಇದ್ವಿ. ಸ್ಪೆಷಲಿ ಯಾರು ನನಗೆ ಕಾಲ್ ಮಾಡಿದಾರೋ ಆ ಟೀಚರ್ಸ್ಗೆಲ್ಲ ನಾನು ತುಂಬ ಥ್ಯಾಂಕ್ಸ್ಫುಲ್ ಆಗಿ ಹೇಳ್ತಾ ಇದ್ದೀನಿ. ಸಂಸ್ಥೆ ಪರವಾಗಿ ಮತ್ತು HM ಪರವಾಗಿ ಎರಡೂ ನಮ್ಮದೊಂದು ಟೀಮ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಮಂತಲ್ಲಿ ಇದು. ಮತ್ತು ಮಕ್ಕಳಿಗೆ ಪರೀಕ್ಷೆ ಅಂದರೆ ಯಾವುದೇ ಥರ ಭಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ನಾವು ತುಂಬಿದ್ವಿ. ಮತ್ತು ಎಕ್ಸಾಮ್ ಲಾಸ್ಟ್ ಡೇವರೆಗೂ ಈಗೇನು ಮಕ್ಕಳು ಹೈಯೆಸ್ಟ್ ಬಂದಿದ್ದಾರೆ ಅವರು ಶಾಲೆಗೆ ಬಂದು ಓದಿದ್ದಾರೆ. ಎಕ್ಸಾಮ್ ಲಾಸ್ಟ್ ಡೇ ಸಹ ಆಫ್ಟರ್ನೂನ್ ಬಂದು ನಮ್ಮನ್ನು ಮಾತಾಡಿಸ್ಕೊಂಡು ಹೋಗಿದ್ದಾರೆ. ಮಕ್ಕಳಲ್ಲಿ ಪರೀಕ್ಷಾ ಭಯ ಹೋಗಲಾಡಿಸಲು ಶ್ರಮಿಸಿದ್ದೇವೆ. ಮಕ್ಕಳು ಉತ್ತಮ ಅಂಕ ಪಡೆದಿರೋದು ಸಂಸ್ಥೆಗೆ ಹೆಮ್ಮೆ ಎನಿಸುತ್ತಿದೆ. ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಪಡೆಯಲು ಶ್ರಮಿಸಲಾಗುತ್ತಿದೆ. ರಾಜ್ಯಕ್ಕೆ 5-6 ಪ್ರಥಮ ಸ್ಥಾನ ಪಡೆಯಲು ಶತಾಯಗತಾಯ ಶ್ರಮಿಸಲಾಗುತ್ತದೆ ಎಂದರು. ಇನ್ನು 617 ಅಂಕ ಪಡೆದ ವಿದ್ಯಾರ್ಥಿನಿ ಹರ್ಷಿತಾ ಮಾತನಾಡಿ, ಜಿಲ್ಲೆಯಲ್ಲಿ ಕಲಿಕೆಗೆ ಉತ್ತಮ ವಾತಾವರಣ ಇದೆ. ಮನೆಯಲ್ಲಿಯೂ ವ್ಯಾಸಂಗಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ನಮ್ಮ ಪೋಷಕರು ನೀಡಿದ್ದಾರೆ. ಹಾಗಾಗಿ ನಾನು ಹೆಚ್ಚು ಅಂಕ ಗಳಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು. ಅಲ್ಲದೆ ತಮ್ಮನ್ನು ಪ್ರೋತ್ಸಾಹಿಸಿದ ಶಾಲಾ ಸಂಸ್ಥಾಪಕರಿಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಸ್ಟಾರ್ಟಿಂಗ್ 10th ಸ್ಟಾರ್ಟ್ ಆದಂಗೆ ಟ್ಯೂಷನ್ ಯಾವುದು ಅಟೆಂಡ್ ಮಾಡಿರಲಿಲ್ಲ. ಜಸ್ಟ್ ನಾವು ಸ್ಕೂಲಲ್ಲಿ ಕೊಟ್ಟಿದ್ದ ಗೈಡೆನ್ಸಿಂದ ಮತ್ತು ಮನೇಲಿ ಪ್ರಿಪೇರ್ ಆಗಿಬಿಟ್ಟು ನಾನು 10th ಅಪ್ಗ್ರೇಡ್ ಮಾಡ್ಕೊಂಡು. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ತಪ್ಪಿಸಿಕೊಳ್ಳಲು ಯತ್ನಿಸಿದ ದರೋಡೆಕೋರನಿಗೆ ಗುಂಡು ಹಾರಿಸಿದ ಘಟನೆ ಬೀದರ್ನಲ್ಲಿ ನಡೆದಿದೆ. ಮನೆ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ದರೋಡೆಕೋರನ ಕಾಲಿಗೆ ಗುಂಡೇಟು ಬಿದ್ದಿದ್ದು, ಬೀದರ್ ತಾಲೂಕಿನ ಹೊನ್ನಿಕೇರಿ ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಅಡಗಿ ಕುಳಿತಿದ್ದ ಆರೋಪಿ ಕರ್ತಾರ್ ಸಿಂಗ್ ಎಂಬುವವನ ಕಾಲಿಗೆ ಗುಂಡು ಹಾರಿ ಮಹಾರಾಷ್ಟ್ರ ರಾಜ್ಯದ ಬೀಡ್ ಮೂಲದ ಕರ್ತಾರ್ ಸಿಂಗ್ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಲಾಗಿದ್ದು, ಬೀದರ್ ತಾಲೂಕಿನ ಹೊನ್ನಿಕೇರಿ ಬಳಿ ಕಾಲಿಗೆ ಶೂಟ್ ಮಾಡಲಾಗಿದೆ. ಮಹಾರಾಷ್ಟ್ರದ ಬೀಡ್ ಮೂಲದ ಜಗದೀತ್ ಸಿಂಗ್, ಕರ್ತಾರ್ ಸಿಂಗ್ ಎಂಬ ಇಬ್ಬರು ದರೋಡೆಕೋರರು ಸಹೋದರರಿದ್ದು, ಇವರ ಬಂಧನದ ವೇಳೆ ತಪ್ಪಿಸಿಕೊಳ್ಳಲು ಯತ್ನಿಸಿದ ಕಾರಣ ಗುಂಡು ಹಾರಿಸಲಾಗಿದೆ. ದರೋಡೆಕೋರರ ಹಲ್ಲೆಯಿಂದ ಪೇದೆ ಮಕ್ಸೂದ್ ಎಂಬುವವರ ಭುಜಕ್ಕೆ ಗಾಯವಾಗಿದ್ದು, ಆತ್ಮರಕ್ಷಣೆಗಾಗಿ ಬೀದರ್ ಗ್ರಾಮೀಣ ಪೊಲೀಸ್ ಇನ್ಸ್ಪೆಕ್ಟರ್ GS ಬಿರಾದರ್ ಅವರಿಂದ ಆರೋಪಿ ಕಾಲಿಗೆ ಗುಂಡೇಟು ಬಿದ್ದಿದೆ. 3 ಸುತ್ತು ಫೈರಿಂಗ್ ಮಾಡಲಾಗಿದ್ದು, ಏಪ್ರಿಲ್ 26ರಂದು ಬೀದರ್ ಓಲ್ಡ್ ಆದರ್ಶ ಕಾಲೋನಿಯಲ್ಲಿ ನಡೆದಿದ್ದ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿ ಈತ
ಮನೆಗೆ ನುಗ್ಗಿ ಮಾರಕಾಸ್ತ್ರ ತೋರಿಸಿ 280 ಗ್ರಾಂ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಬೀದರ್ ಪೊಲೀಸರು ಯಶಸ್ವಿಯಾಗಿದ್ದು 5 ಜನ ಸೇರಿ ಮನೆ ದರೋಡೆ ಮಾಡಿದ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದು ಈವರೆಗೆ 3 ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್. ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣಕ್ಕೆ ಇಂದು ಮಧ್ಯಾಹ್ನ ಬಾಂಬ್ ಇಟ್ಟು ಸ್ಫೋಟಿಸುವುದಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಖಾಸಗಿ ಏಜೆನ್ಸಿ ಮೂಲಕ ಇಮೇಲ್ ಬಂದಿದೆ. ಇದರಿಂದ ಆತಂಕಗೊಂಡ ಜಿಲ್ಲಾಡಳಿತ ಎಲ್ಲ ಕಚೇರಿಯ ಅಧಿಕಾರಿ ಹಾಗೂ ಸಿಬ್ಬಂದಿಯನ್ನು ಕಚೇರಿಯಿಂದ ಹೊರ ಕಳುಹಿಸಿ ಜಿಲ್ಲಾಡಳಿತ ಭವನ ಬಂದ್ ಮಾಡಲಾಗಿತ್ತು. ಅಧಿಕಾರಿ ಸಿಟಿ ಶಿಲ್ಪನಾಗ್ ಅವರು ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರುವ ಕುರಿತು ಮಾತನಾಡಿ, ಇಂದು ಬೆಳಿಗ್ಗೆ 7:10ಕ್ಕೆ ಖಾಸಗಿ ಏಜೆನ್ಸಿ ಇಮೇಲ್ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಇಟ್ಟಿರುವುದಾಗಿ ಮೇಲ್ ಬಂದಿದೆ. ಅದು 3:10 ಗಂಟೆಗೆ ಸ್ಫೋಟಗೊಳ್ಳುವುದಾಗಿ ಅದರಲ್ಲಿ ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಸಾರ್ವಜನಿಕರು, ಮಾಧ್ಯಮದವರು ಜೊತೆಗೆ ನಮ್ಮ ಎಂಪ್ಲಾಯೀಸು ಎಲ್ಲರೂ ಆಫೀಸ್ ಬಿಲ್ಡಿಂಗಲ್ಲಿರೋದ್ರಿಂದ ಆ್ಯಸ್ ಅ ಪ್ರಿಕಾಷನರಿ ಮೆಷರ್ ಆ್ಯಸ್ ಪರ್ ಸೆಕ್ಯೂರಿಟಿ ಪ್ರೋಟೋಕಾಲು ಇವ್ಯಾಕ್ಯುಯೇಷನ್ ಮಾಡಿದ್ದೀವಿ. ಇವ್ಯಾಕ್ಯುಯೇಷನ್ ಮಾಡಿ ಬಾಂಬ್ ಸ್ಕ್ವಾಡ್ ಬಂದು ಆ್ಯಂಟಿ ಬಾಂಬ್ ಸ್ಕ್ವಾಡ್ ಬಂದು ಈಗ ಎಲ್ಲ ಚೆಕ್ ಮಾಡಿದ್ದಾರೆ. ನಾಟ್ ಜಸ್ಟ್ ದ ಆಫೀಸ್ ಬಿಲ್ಡಿಂಗು, ಎಂಟೈರ್ ಬಿಲ್ಡಿಂಗು ಮತ್ತು ಪ್ರಿಮೈಸಸ್ ಕೂಡ ಇವ್ಯಾಕ್ಯುಯೇಷನ್ ಮಾಡಿ ಚೆಕ್ ಮಾಡಿಸ್ತಾ ಇದ್ದೀವಿ. ಸೊ ಯಾರೇ ಯಾವುದೇ ರೀತಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಏನೇನು ಸ್ಟೆಪ್ಸ್ ತೊಗೋಬೇಕು ಜಿಲ್ಲಾಡಳಿತ ಅದನ್ನು ತೊಗೊಳ್ತಾ ಇದೆ. ಎಲ್ಲ ಹಂತಕ್ಕೆ ಕೂಡ ಗಮನಕ್ಕೆ ತೊಗೊಂಡು ಬಂದಿದ್ದೀವಿ. ಅಡಿಷ್ನಲ್ ಆಗಿ ಏನಾದರೂ ಡೈರೆಕ್ಷನ್ಸ್ ಬೇಕಂದರೆ ಕೂಡ ಸ್ಟೇಟ್ನಿಂದ ಕೂಡ ಕೊಡ್ತಾರೆ. ಸೊ ಆ್ಯಸ್ ಅ ಪ್ರಿಕಾಷನರಿ ಮೆಷರ್ ಮಾಡಿದ್ದೀವಿ. ಈಗಾಗಲೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಬಾಂಬ್ ನಿಷ್ಕ್ರಿಯ ದಳಗಳನ್ನು ಕರೆಸಿ ತನಿಖೆ ಮಾಡಿಸಲಾಗುತ್ತಿದೆ. ಈ ಮಾಹಿತಿ ಹುಸಿ ಅಥವಾ ನಿಜವೇ ಎಂಬುದನ್ನು ಪರಿಶೀಲಿಸಲಾಗುತ್ತಿದೆ. ಇತ್ತೀಚೆಗೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆದಿದೆ. ಹೀಗಾಗಿ ಇಲ್ಲೂ ಆತಂಕ ಉಂಟಾಗಿದೆ. ಕಚೇರಿ ಸುತ್ತಮುತ್ತ ಬಾಂಬ್ ಇಟ್ಟಿರುವ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ರಾಜ್ಯದಲ್ಲಿ ಮೊದಲ ರ್ಯಾಂಕ್ ಪಡೆದ ಸಿ ಭಾವನಾ ವಿಜಯಪುರದವಳು ಎಂಬುದು ಇಡೀ ಜಿಲ್ಲೆಗೆ ಕೀರ್ತಿ ತಂದಿದೆ. ಹಾಗಾಗಿ ಆಕೆ ವ್ಯಾಸಂಗ ಮಾಡಿದ ಶಾಲೆಯಿಂದ ಇಂದು ವಿದ್ಯಾರ್ಥಿನಿಗೆ ಅಭಿನಂದನೆಗಳ ಮಹಾ ಶಾಲಾ ಆವರಣದಲ್ಲಿ ಇಂದು ಸಂಭ್ರಮಾಚರಣೆ ನಡೆಸಲಾಯಿತು. ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಾಲಾ ಶಿಕ್ಷಕರಿಂದ ರಾಜ್ಯದಲ್ಲಿ ಮೊದಲ ರ್ಯಾಂಕ್ ಪಡೆದ ಸಿ ಭಾವನಾ 625 ಅಂಕಕ್ಕೆ 625 ಅಂಕ ಪಡೆದಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಭಾವನಾ ತಂದೆ ಚಂದ್ರಪ್ಪ ಮಾತನಾಡಿ, ನನ್ನ ಮಗಳು ಉತ್ತಮವಾಗಿ ವ್ಯಾಸಂಗ ಮಾಡುತ್ತಿರುವುದಾಗಿ ಹೇಳಿದರು. ವಿದ್ಯಾರ್ಥಿನಿ ಸಿ ಭಾವನಾ ಮಾತನಾಡಿ, ಶಾಲೆಯ ಶಿಕ್ಷಕರು ಮತ್ತು ಪೋಷಕರು ನನಗೆ ಸ್ಫೂರ್ತಿದಾಯಕವಾಗಿದ್ದಾರೆ. ಅವರಿಗೆ ನನ್ನ ನಮನಗಳನ್ನು ತಿಳಿಸುತ್ತೇನೆ. ನನಗೆ ಈ ಅಂಕ ಗಳಿಸಲು ಶಿಕ್ಷಕರು ಕಾರಣ ಎಂದರು. ವಿದ್ಯಾನಿಕೇತನ ಶ್ರೀ ನೀಲಗಿರೀಶ್ವರ ಮಹಾ ಋಷಿಗಳು, ಗುರಪ್ಪ ಸ್ವಾಮಿ ಋಷಿಗಳು ಅವರಿಂದ ಸ್ಥಾಪನೆಯಾದಂಥ ಈ ಗುರುಕುಲ ವಿದ್ಯಾಸಂಸ್ಥೆ ಶ್ರೀ ನೀಲಗಿರೀಶ್ವರ ವಿದ್ಯಾನಿಕೇತನ ಎಂದು ಆ ಒಂದು ನಾಮಕರಣದಿಂದ ಏನು ಈ ದಿನ ರಾಜ್ಯದಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದ್ದಾಳೆ ಭಾವನಾ ಅಂತಕ್ಕಂಥ ಒಂದು ಹೆಣ್ಣುಮಗು. ಈ ಮಗು ನಮ್ಮ ಶಾಲೆಯಲ್ಲಿ ಪ್ರಾಥಮಿಕದಿಂದ LKG UKG ಇಂದ ಇಲ್ಲೇ ಓದಿರ್ತಕ್ಕಂಥ ಮಗು. ಇದು ನಮ್ಮ ಶಾಲೆಗೆ ನಮ್ಮ ಇಲ್ಲಿ ಪಾಠ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಪ್ರಿನ್ಸಿಪಲ್ ಇರ್ಬೋದು, ಸ್ಕೂಲ್ ಸ್ಟಾಫ್ ಇರ್ಬೋದು, ಎಲ್ಲರೂ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ನಮ್ಮ ಮ್ಯಾನೇಜ್ಮೆಂಟು ಸಾಕಷ್ಟು ಓದ್ತಕ್ಕಂಥ ಮಕ್ಕಳಿಗೆ ತುಂಬ ಸಪೋರ್ಟಿವ್ ಆಗಿದ್ದೀವಿ. ಈ ಸಂದರ್ಭದಲ್ಲಿ ಕೇಶವಪ್ಪ, ನಾರಾಯಣಸ್ವಾಮಿ, ನಾಗರಾಜ್, ಸೋಮಶೇಖರ್ ಇನ್ನೂ ಹಲವರು ಹಾಜರಿದ್ದರು. ಮುನಿನಾರಾಯಣ, ಸಿಟಿವಿ ನ್ಯೂಸ್, ವಿಜಯಪುರ. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದರಿಂದ ಅಂಬೇಡ್ಕರ್ ಕನಸು ನನಸಾಗಲಿದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಅಭಿಪ್ರಾಯಪಟ್ಟರು.
ನಂಜನಗೂಡು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಸಂಸದ ಸುನಿಲ್ ಬೋಸ್ ಮತ್ತು ಶಾಸಕ ದರ್ಶನ್ ಧ್ರುವನಾರಾಯಣ್ ಲೋಕಾರ್ಪಣೆ ಮಾಡಿದರು. ನಂತರ ಅಂಬೇಡ್ಕರ್ ಯುವಕರ ಸಂಘದಿಂದ ಆಯೋಜಿಸಿದ್ದ ದಿವಂಗತ ಮುಳ್ಳೂರು ನಾಗರಾಜು ವೇದಿಕೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಇತ್ತೀಚೆಗೆ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಸಂವಿಧಾನ ಶಿಲ್ಪಿಯ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿದ್ದಾರೆ. ಅತಿ ಕಿರಿಯ ವಯಸ್ಸಿನಲ್ಲಿ ಶಾಸಕನಾಗಿರುವುದು ಅವರು ರಚಿಸಿದ ಸಂವಿಧಾನದಿಂದ. ಅವರ ವಿಚಾರ ಚಿಂತನೆಗಳ ಬಗ್ಗೆ ತಿಳಿಯಬೇಕು, ಅವರ ದಾರಿಯಲ್ಲಿ ಸಾಗಬೇಕು. ಬರೆದಿರುವ ಸಂವಿಧಾನವನ್ನು ಎಲ್ಲರೂ ಓದಬೇಕು. ಅವರ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ. ನಮ್ಮ ಹಕ್ಕು, ನಮ್ಮ ಕರ್ತವ್ಯಗಳ ಬಗ್ಗೆ ತಿಳಿದು ಅವರ ಹಾದಿಯಲ್ಲಿ ಸಾಗಿದರೆ ಮಾತ್ರ ಅವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದರು. ಬಾಬಾ ಸಾಹೇಬರು ಸುಮಾರು 30ಕ್ಕೂ ಅಧಿಕ ಡಿಗ್ರಿಗಳನ್ನ ಪಡೆದಂಥದ್ದು. 30ಕ್ಕೂ ಅಧಿಕ ಡಿಗ್ರಿಗಳನ್ನ ಪಡೆದಂಥದ್ದು. ಈಗಾಗಲೇ ಮಾತನಾಡ್ತಾ ಹೇಳಿದ್ರು, ಸಾಕಷ್ಟು ಯುವಕ ಮಿತ್ರರು ಡಿಗ್ರಿಯನ್ನ ಇನ್ಕಂಪ್ಲೀಟ್ ಮಾಡಿರ್ತಾರೆ. ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ಆಯ್ತು. ನಿಜಕ್ಕೂ ಕೂಡ ತುಂಬಾ ಬೇಸರ ಆಗ್ತದೆ. ನಮ್ಮಲ್ಲೂ ಕೂಡ ಸಾಕಷ್ಟು ಯುವಕ ಮಿತ್ರರು ಬರ್ತಾರೆ, BA ಓದಿರ್ತಾರೆ, BSc ಓದಿರ್ತಾರೆ, ಸರಿ ಸಮಾನವಾದಂಥ ಉದ್ಯೋಗ ಅವರಿಗೆ ಸಿಗ್ತಾ ಇರೋದಿಲ್ಲ. ಅದರಿಂದ ಇವತ್ತು ಇಲ್ಲಿ ಸಾಕಷ್ಟು ನಮ್ಮ ಹಿರಿಯರಿದ್ದೀರಾ, ನಮ್ಮ ಎಲ್ಲ ತಾಯಿಯರು ತಾವೆಲ್ಲರೂ ಕೂಡ ಇದ್ದೀರಾ. ದಯಮಾಡಿ ಶಿಕ್ಷಣಕ್ಕೆ ಹೆಚ್ಚು ಒತ್ತಡ ನೀಡಿ ತಮ್ಮ ಮಕ್ಕಳಿಗೆ ಇಲ್ಲಿರುವಂಥ ವಿದ್ಯಾರ್ಥಿನಿಯರಿಗೆ ಗುಣಮಟ್ಟವಾದಂಥ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ದಯಮಾಡಿ ತಾವೆಲ್ಲರೂ ಕೂಡ ನೀಡಬೇಕಾಗ್ತದೆ. ಸಂಸದ ಸುನಿಲ್ ಬೋಸ್ ಮಾತನಾಡಿ, ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದರು. ಕಾರ್ಮಿಕರಿಗೆ ಇದ್ದ 12 ಗಂಟೆ ಸಮಯವನ್ನು 8 ಗಂಟೆಗೆ ಕಡಿತಗೊಳಿಸಿದರು. ಸಮಾನ ವೇತನ, ಹೆರಿಗೆ ಸಮಯದಲ್ಲೂ ವೇತನ ಸಹಿತ ರಜೆ, ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ದೊರೆಯುವಂತೆ ಆಸ್ಪತ್ರೆಗಳ ನಿರ್ಮಾಣ ಮಾಡಲು ಸಹಕಾರಿಯಾದರು. ಆದರೂ ಅವರು ಕಂಡ ಕನಸು ಇನ್ನೂ ನನಸಾಗಿಲ್ಲ. ಅಂಬೇಡ್ಕರ್ ಅವರು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿಲ್ಲ, 140 ಕೋಟಿ ಜನರಿಗೂ ಸರಿಸಮಾನವಾದ ಸಂವಿಧಾನ ನೀಡಿದ್ದಾರೆ. ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಅಸಮಾನತೆ ಇನ್ನೂ ಇದೆ ಎಂದರು. ಕುಮಾರ್, CTV ನ್ಯೂಸ್, ನಂಜನಗೂಡು. ಬೀದರ್ನಲ್ಲಿ ಆಯೋಜಿಸಿದ್ದ ಕಾರ್ಮಿಕ ದಿನಾಚರಣೆಯಲ್ಲಿ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ ಮಾತನಾಡಿ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಭಾಷಣ ಕಡಿಮೆ ಮಾಡಿ ತಮ್ಮ ಇಲಾಖೆಯ ಕಾರ್ಮಿಕರ ಕಲ್ಯಾಣದ ಕಡೆಗೆ ಗಮನ ಹರಿಸಬೇಕು. ಸಂತೋಷ್ ಲಾಡ್ ಯುವಕರಿದ್ದಾರೆ, ಅವರು ರಾಜ್ಯ ಮತ್ತು ಅವರ ಇಲಾಖೆಯನ್ನು ನೋಡಿಕೊಂಡರೆ ಒಳ್ಳೆಯದು. ಕೇಂದ್ರ ಮತ್ತು ಮೋದಿಯವರ ಬಗ್ಗೆ ಬೇರೆಯವರು ಚಿಂತೆ ಮಾಡಲಿ, ಲಾರ್ಡ್ ಚಿಂತೆ ಮಾಡುವುದು ಅಗತ್ಯವಿಲ್ಲ ಎಂದರು. ಯಾಕಂದ್ರೆ ಮೊದಲೆಲ್ಲ ನಾವು ಒಂದು ರೂಮ್ ಪೇಂಟ್ ಹೊಡಿಬೇಕಾಯ್ತು ಅಂದ್ರ ಸುಮಾರು 2-3 ದಿನ ಆಗ್ತಿತ್ತು. ಏನ್ ರವಿ, ಈಗ 1 ಗಂಟೆದಾಗ ಹೊಡೆದ್ಬಿಡ್ತಾರೆ. ಮೊನ್ನೊಬ್ಬರು ಹೇಳತ್ತಿದ್ರು ನನಗ, ಅಣ್ಣ ಇಷ್ಟು ದೊಡ್ಡ ಬಿಲ್ಡಿಂಗ್ ಬೇಕು 1 ದಿನ ಹೊಡೆದ್ಬಿಡ್ತೇನೆ ಅಂತ ಮಷನ್ಗಳು ಬಂದ ಮಾತು ಹೇಳ. ಹಂಗಾಗಿ ನಾ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವೆಲ್ಲ ಸರ್ಕಾರಗಳು ಇದು ಗಮನದಲ್ಲಿ ಇಟ್ಕೊಂಡು ಕಾರ್ಮಿಕರ ಕಲ್ಯಾಣದ ಜೊತೆಲಿ ಅವರ ವೃದ್ಧಿ ಮಾಡಂತ ಉಪಕರಣಗಳಿಗೂ ಏನದಲ್ಲ ಸರ್ಕಾರಗಳು ಸಾಥ್ ಕೊಟ್ಟು ಅವ್ರಿಗೆ ಜೊತೆಲಿ ಒಯ್ಯಂತ ಕೆಲಸ ಮಾಡಬೇಕು. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಸಂತೋಷ್ ಲಾಡ್ ತಮ್ಮ ಇಲಾಖೆಯ ಬಗ್ಗೆ ಮಾತಾಡ್ತಿಲ್ಲ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ರಾಜ್ಯದಲ್ಲಿ ಮಾಡಬೇಕಿರುವ ಕೆಲಸ ಬಹಳಷ್ಟಿದೆ. ಬೇರೆ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ಕಾರ್ಮಿಕರಿಗೆ ಒಳ್ಳೆಯ ಯೋಜನೆ ಸೌಲಭ್ಯ ನೀಡಿದ್ದೀವಿ ಎಂಬ ಉದಾಹರಣೆ ಅವರದಾಗಲಿ ಎಂದರು. ಕಾರ್ಮಿಕರ ದಿನ ವಿಶ್ವದಲ್ಲಿಯೇ ದೊಡ್ಡ ಹಬ್ಬ. ಕಾರ್ಮಿಕರ ದಿನಾಚರಣೆ ವಿಶ್ವದೆಲ್ಲೆಡೆ ಒಂದೇ ದಿನ ಆಚರಿಸಲಾಗುತ್ತದೆ ಎಂದರು. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್.
ಕಾರ್ಯಕ್ರಮಗಳು ಸಮಾಜದಲ್ಲಿ ನಡೆಯುತ್ತಿರಬೇಕು. ಇದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸುವ ಜೊತೆಗೆ ಒಂದಷ್ಟು ಜನರ ಬದುಕಿಗೆ ಆಸರೆಯೂ ಆಗಲಿದೆ. ಅದೇ ಹಾದಿಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿಯಲ್ಲಿ ಶ್ರೀ ಯಲ್ಲಮ್ಮ ದೇವಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿಯಲ್ಲಿ ಕಳೆದ 2 ದಿನಗಳಿಂದ ನಿರಂತರ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಶ್ರೀ ಯಲ್ಲಮ್ಮ ದೇವಿ ದೇವಾಲಯದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದ್ದ ಕಾರಣ ನಿನ್ನೆಯಿಂದಲೇ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗಿತ್ತು. ಮೇ 1 ಗುರುವಾರ ಸಂಜೆ 6 ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಅಂಗಭೂತಂ ವಿಶೇಷ ದೇವತಾ ಪ್ರಾರ್ಥನಾ ಯಾಗವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಪ್ರವೇಶ, ಋತ್ವಿಕ ವರ್ಣ, ಸ್ವಸ್ತಿ ವಾಚನ, ಮಹಾಸಂಕಲ್ಪ ಪೂರ್ವಕ ದೇವಾನಾಂದಿ, ಅಂಕುರಾರ್ಪಣ, ಪಂಚಗವ್ಯ ಸ್ಥಾಪನಾ, ಮಹಾಗಣಪತಿ ಪೂಜಾ, ರಕ್ಷಾಸೂತ್ರ ಧಾರಣ, ಮಂಟಪ ಪ್ರತಿಷ್ಠೆ, ಕಳಶ ಸ್ಥಾಪನಾ, ಪ್ರಧಾನ ಹೋಮ, ಧಾನ್ಯಾದಿವಾಸ, ಕ್ಷೀರಾದಿವಾಸ, ವಸ್ತ್ರಾದಿವಾಸ, ರತ್ನಾದಿವಾಸ, ಪುಷ್ಪಾದಿವಾಸ, ಫಲದಿವಾಸ, ಶೇಯದಿವಾಸ, ಪುರುಷ ಸೂಕ್ತನ್ಯಾಸ, ಅಷ್ಟಬಂಧ ಪ್ರತಿಷ್ಠಾ ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಇನ್ನು ಮೇ 2 ಇಂದು ಬೆಳಗಿನ ಶುಭ ಬ್ರಾಹ್ಮ ಲಗ್ನದಲ್ಲಿ ಬೆಳಿಗ್ಗೆ 5:30 ರಿಂದ 6:30 ಒಳಗೆ ಶ್ರೀ ಯಲ್ಲಮ್ಮ ದೇವಿಗೆ ನೇತ್ರೋನ್ಮಿಲನ ಪೂರ್ವಕ ಪ್ರಾಣ ಪ್ರತಿಷ್ಠಾಪನೆ, ಕಲಶ ಪ್ರತಿಷ್ಠಾಪನೆ ಮತ್ತು ತತ್ವನ್ಯಾಸ ಕಳಸಾನ್ಯಾಸ ಹೋಮ, ಕಳಾಕರ್ಷಣ ಹಾಗೂ ಚಂಡಿಕಾ ಹೋಮ, ಪೂರ್ಣಾಹುತಿ, ಕಳಶಾಭಿಷೇಕ, ಪಂಚಾಮೃತ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯಿತು. ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರೀ ಯಲ್ಲಮ್ಮ ದೇವಿ ಸೇವಾ ಅಭಿವೃದ್ಧಿ ಟ್ರಸ್ಟ್ನಿಂದ ಆಯೋಜಿಸಲಾಗಿದ್ದು, ಟ್ರಸ್ಟ್ ಅಧ್ಯಕ್ಷ ವೈ ವೆಂಕಟಪ್ಪ ಗ್ರಾಮಸ್ಥರು ನೇತೃತ್ವ ವಹಿಸಿದರು. ಇನ್ನು ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ, ಶಾಸಕ ರವಿಕುಮಾರ್, ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ ಮತ್ತು ಪುಟ್ಟ ಅಂಜಿನಪ್ಪ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗದ ಶಿಫಾರಸಿನ ಮೇರೆಗೆ ಪರಿಶಿಷ್ಟ ಜಾತಿ ಮತ್ತು ಉಪಜಾತಿಗಳ ಸಮಿತಿ 2025 ಸಮೀಕ್ಷೆಯನ್ನು ತಾಲೂಕಿನ ಎಲ್ಲ ಅಧಿಕಾರಿಗಳು ನಿಗದಿತ ಕಾಲಮಿತಿಯೊಳಗೆ ಜಾತಿ ಸಮೀಕ್ಷೆ ಮಾಡಬೇಕು ಎಂದು ತಾಲೂಕು ದಂಡಾಧಿಕಾರಿ ಶಿವಕುಮಾರ ಕಾಸನೂರು ಹೇಳಿದರು. ನಂಜನಗೂಡು ಕಾರ್ಮೆಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶುಕ್ರವಾರ ನಂಜನಗೂಡು ತಾಲೂಕಿನ 375ಕ್ಕೂ ಹೆಚ್ಚು ಶಿಕ್ಷಕರಿಗೆ ಆಯೋಜಿಸಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಅವರು, ಈಗಾಗಲೇ ಮೈಸೂರಿನಲ್ಲಿ ಸಮೀಕ್ಷೆ ಬಗ್ಗೆ 6 ಅಧಿಕಾರಿಗಳು ತರಬೇತಿ ಪಡೆದು ಇಂದು ಮಾಹಿತಿ ನೀಡಲು ಬಂದಿದ್ದಾರೆ. ಮೇ 5 ರಿಂದ 17ರವರೆಗೆ ಪರಿಶಿಷ್ಟ ಜಾತಿ ಮತ್ತು ಉಪಜಾತಿಯ ಕುಟುಂಬಗಳ ಸಮೀಕ್ಷೆಯನ್ನು 3 ಹಂತಗಳಲ್ಲಿ ನಡೆಸಲಾಗುತ್ತದೆ ಎಂದರು. ಮೊದಲ ಹಂತದಲ್ಲಿ ಗಣತಿ ನಡೆಯಲಿದೆ. ಗಣತಿಯ ಮೂಲಕ ಉಪಜಾತಿ, ಜನಸಂಖ್ಯೆ, ಆರ್ಥಿಕ ಸ್ಥಿತಿಗತಿ, ಉದ್ಯೋಗ, ಭೂ ಮಾಲೀಕತ್ವ ಮಾಹಿತಿಗಳನ್ನು ಕಲೆ ಹಾಕಬೇಕು. ಎರಡನೇ ಸಮೀಕ್ಷೆ 19 ರಿಂದ 21ರವರೆಗೆ ನಡೆಯಲಿದ್ದು, ಇದರಲ್ಲಿ ಭಾಗವಹಿಸಲು ಸಾಧ್ಯವಾಗದಿದ್ದರೆ ಆನ್ಲೈನ್ ಮೂಲಕ 3ನೇ ಹಂತದಲ್ಲಿ ಸ್ವಯಂ ಘೋಷಣೆ ಮಾಡಿಕೊಂಡು ಸಮೀಕ್ಷೆ ನಡೆಸಬಹುದಾಗಿದೆ ಎಂದರು.
ಅಧಿಕಾರಿಗಳು ಕಡ್ಡಾಯವಾಗಿ ಆಯಾ ಗ್ರಾಮಗಳ ಪರಿಶಿಷ್ಟ ಜನಾಂಗಗಳ ಮನೆಗೆ ತೆರಳಿ ಕ್ರಮಬದ್ಧವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಲಹರಣ ಮಾಡದೆ ಯಶಸ್ವಿಯಾಗಿ ಕಾಲಮಿತಿಯೊಳಗೆ ಸಮೀಕ್ಷೆಯನ್ನು ಮುಗಿಸುವಂತೆ ಸೂಚಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರದ ಬಾಬು ಜಗಜೀವನ್ ರಾಮ್ ಬಡಾವಣೆಗೆ ಮಾಜಿ ಸಚಿವ ಕೋಟೆ ಎಂ ಶಿವಣ್ಣ ಭೇಟಿ ನೀಡಿದರು. ಈ ವೇಳೆ ಮಾತನಾಡಿ, ಮಾದಿಗ ಸಮಾಜದ ಬೇಡಿಕೆಯಾಗಿದ್ದ ಒಳ ಮೀಸಲಾತಿ ಜಾರಿ ಬಗ್ಗೆ ಸುಮಾರು ವರ್ಷಗಳಿಂದ ಹೋರಾಟ ನಡೆಯುತ್ತಿದ್ದು, ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಾಧೀಶ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಿರುವ ವಿಚಾರಣಾ ಆಧಾರದ ಮೇಲೆ ಸಮೀಕ್ಷೆಯನ್ನು ಕೈಗೊಂಡಿದೆ. ಮನೆ ಸಮೀಕ್ಷೆಗೆ ಅಧಿಕಾರಿಗಳು ಬಂದಾಗ ಮಾದಿಗ ಜಾತಿ ಎಂದು ಕಡ್ಡಾಯವಾಗಿ ಬರೆಸುವಂತೆ ಅವರು ಕೋರಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. 18ರಿಂದ 22ನೇ ಸ್ಥಾನಕ್ಕೆ ಕುಸಿದ ಚಿಕ್ಕಬಳ್ಳಾಪುರ ಜಿಲ್ಲೆ. ರಾಜ್ಯದಲ್ಲಿ 144 ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ, ಪಾಲಿಸದ ಶಿಕ್ಷಣ ಇಲಾಖೆ ಶ್ರಮ. ಮತ್ತೆ ವಿವಾದದತ್ತ ಸಾಗುತ್ತಿದೆಯೇ ಶಿಡ್ಲಘಟ್ಟ ತಾಲೂಕಿನ ಕೈಗಾರಿಕಾ ಪ್ರದೇಶ ಭೂ ಒತ್ತುವರಿ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ರೈತರ ಅವಹೇಳನ ಮಾಡಿದ ಆರೋಪ. ರೈತರಿಂದ ಸಚಿವರ ವಿರುದ್ಧ ಆಕ್ರೋಶ. ಕೆಂಪೇಗೌಡರಿಗೆ ಅವಮಾನ ಮಾಡಿದವರು ಕ್ಷಮೆ ಯಾಚಿಸಲು ಒಕ್ಕಲಿಗ ಸಂಘದ ಮುಖಂಡರ ಆಗ್ರಹ. ಗುಡಿಬಂಡೆಯಲ್ಲಿ ನಡೆದ ಕೈವಾರ ತಾತಯ್ಯನವರ ಪುತ್ಥಳಿ ಅನಾವರಣ ವಿವಾದಕ್ಕೆ ಹೊಸ ತಿರುವು. ಗುಡಿಬಂಡೆಯನ್ನು ಕಾಡಿಬಂಡೆ ಮಾಡಬೇಡಿ ಎಂದ ಉಮಾಪತಿ. ಬಾಗೇಪಲ್ಲಿ ಪೊಲೀಸರ ಭರ್ಜರಿ ಬೇಟೆ. ಕುಖ್ಯಾತ ಕಳ್ಳರ ಬಂಧನ, ಅಪಾರ ಪ್ರಮಾಣದ ನಗದು ವಶ. ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದಿರುವ ಕಳವು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಖದೀಮರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.